ಒಂದ್ ಸ್ಕೀಮ್ ನ ಯಾವ ರೀತಿ ಓದ್ಬೇಕು ಸ್ಟ್ರಕ್ಚರ್ ಕೊಟ್ಟಿದ್ದೀನ ಕೊಟ್ಟಿಲ್ಲ? ಹೊಸ ಬ್ಯಾಚರಿಗೆ ಕೊಟ್ಟಿಲ್ಲ? ಲಾಸ್ಟ್ ವೀಕಿನ ಕೊಟ್ಟಲ್ರಿ. ನೀವು ಲೇಟಾಗಿ ಜಾಯ್ನ್ ಆಗಿದ್ರೆ ಕೊಟ್ಟಿರೋ ಕಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಲಿಸನ್, ಸ್ಕೀಮ್ ಹೆಸರು ಉಡಾನ್. ಉಡೇ ದೇಶ್ ಕಾ ಆಮ್ ನಾಗರಿಕ್. ಬರೀ ಇದೊಂದು ಕ್ಲಾಸ್ ಮಾಡಕ್ಕೆ ಕಮ್ ಫ್ರಮ್ ದಾವಣಗೆರೆ. ಬರೀ ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡೋದಕ್ಕೆ ಅಲ್ಲಿಂದ ಬಂದಿದೆ. 270 ಕಿಲೋಮೀಟರ್ ಬಂದು ಮತ್ತೆ ಒಂದು ಕ್ಲಾಸ್ ಮಾಡಿ ಮತ್ತೆ ನಾಳೆ ನಾನು 270 ಕಿಲೋಮೀಟರ್ ಹೋಗ್ಬೇಕು. ದಟ್ ಶೋಸ್ ದ ಕಮಿಟ್ಮೆಂಟ್. ಬಿಡ್ ನೋಡ್ಕೊಳ್ಳ ಆಮೇಲೆ ಮಾಡ್ಕೋಬಹುದು ಅಂತ ಅನ್ಬೋದು. ಅಲ್ಲ, ಯಾವ ಟೈಮಿಗೆ ಏನ್ ಮಾಡ್ಬೇಕು ಅದು ಮಾಡಿದ್ರೆ ಮಾತ್ರ ಪಾಸ್ ಆಗೋದು. ನೋಡಿ, ರೈಟ್ ಪರ್ಸನ್ಸ್ ಅಟ್ ದ ರಾಂಗ್ ಟೈಮ್, ರಾಂಗ್ ಪರ್ಸನ್ಸ್ ಅಟ್ ದ ರೈಟ್ ಟೈಮ್ ವಿಲ್ ನೆವರ್ ವರ್ಕ್. ಅಥವಾ ಹಿಂಗ್ ತಗೊಳ್ಳಿ, ರೈಟ್ ಡಿಸಿಷನ್ಸ್ ಅಟ್ ದ ರಾಂಗ್ ಟೈಮ್, ರಾಂಗ್ ಡಿಸಿಷನ್ಸ್ ಅಟ್ ದ ರೈಟ್ ಟೈಮ್ ವಿಲ್ ನೆವರ್ ವರ್ಕ್. ಸರಿಯಾದ ನಿರ್ಧಾರಗಳು ತಪ್ಪಾದ ಸಮಯದಲ್ಲಿ, ತಪ್ಪಾದ ನಿರ್ಧಾರಗಳು ಸರಿಯಾದ ಸಮಯದಲ್ಲಿ ಎರಡು ವರ್ಕ್ ಆಗಲ್ಲ. ಇಷ್ಟಿನ ಪರಿಸ್ಥಿತಿ ಹಂಗೆ ಇತ್ತು, ಬಿಕಾಸ್ ನೋಟಿಫಿಕೇಶನ್ಸ್ ಇರಲಿಲ್ಲ. ಈಗ ಗೌರ್ಮೆಂಟ್ ಒಳ ಮೀಸಲಾತಿ ಕ್ಲಿಯರ್ ಮಾಡಿ 54,000 ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ ಮೇಲೂ ಓದ್ತಾ ಇಲ್ಲ ಅಂತಂದ್ರೆ ಯು ಆರ್ ದ ರಾಂಗ್ ಪರ್ಸನ್ಸ್ ಅಟ್ ದ ರೈಟ್ ಟೈಮ್. ಇಷ್ಟ ದಿನ ಹೆಂಗಿತ್ತು? ಯು ಆರ್ ದ ರೈಟ್ ಪರ್ಸನ್ಸ್ ಅಟ್ ದ ರಾಂಗ್ ಟೈಮ್ ಇತ್ತು. ಬಟ್ ಈಗ ಪ್ರೆಸೆಂಟ್ ಇಟ್ ಈಸ್ ದ ಸಿಚುಯೇಷನ್ ವೇರ್ ಯು ನೀಡ್ ಟು ಬಿ ರೈಟ್ ಪರ್ಸನ್ಸ್ ಅಟ್ ದ ರೈಟ್ ಟೈಮ್. ಆಯ್ತಾ? ನೀವು ಒಂದ್ ರೌಂಡ್ ಐ ಡೋಂಟ್ ನೋ ವಿಚ್ ಆಲ್ ದ ಬ್ಯಾಚಸ್, ಯಾವ ಬ್ಯಾಚ್ ಅವ್ರು ಕೂತಿದ್ದೀರಾ, ನಿಮ್ ಫ್ಯಾಕಲ್ಟಿಗಳು ನೋಡ್ಕೊಳ್ರಿ ಸಾಕು, ಬಹಳ ಸಿಗುತ್ತೆ ಕಲಿಯೋದಕ್ಕೆ. ಅಷ್ಟು ಬ್ಯೂಟಿಫುಲ್ ಫ್ಯಾಕಲ್ಟಿ ಲೈನಪ್ ಇದೆ. ನಾನೇನು ಇನ್ಸ್ಟಾಕ್ಕೆ ಯೂಟ್ಯೂಬ್ ಪ್ರಮೋಟ್ ಮಾಡ್ಬೇಕನ್ನೋ ಉದ್ದೇಶ ನನಗೇನಿಲ್ಲ. ಪ್ರಮೋಟ್ ಮಾಡಕ್ ನಮ್ಮ ಹತ್ರ ಬಹಳ ಇದಾವೆ. ಓಕೆ, ಎಲ್ಲ ನಿಮ್ಮ ಯಾರು ಬ್ಯಾಚ್ ಮುಗಿಸ್ಕೊಂಡು ಹೋಗಿರೋರು, ಸೀನಿಯರ್ಸು, ಅಥವಾ ನಿಮ್ಮನ್ನು ಒಳಗೊಂಡಂತೆ ಇಲ್ಲಿ ನಮ್ಮ ಸಿಸ್ಟಮ್ಸ್ ಹೆಂಗೆ ಎಷ್ಟು ಚೆನ್ನಾಗಿಟ್ಟಿದೀವಿ ನೋಡಿ. ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟು, ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರು, ಒಳ್ಳೆ ಕ್ಲಾಸ್ ರೂಮ್ಸು, ಅದೆಲ್ಲ ಬಿಡಿ, ಅದಕ್ಕಿಂತ ಬೆಸ್ಟ್ ಫ್ಯಾಕಲ್ಟಿ ಲೈನಪ್ ಇದೆ. ಒಬ್ಬ ಫ್ಯಾಕಲ್ಟಿ ಇಶ್ಯೂ ಇಲ್ಲ, ಹಂಗೆ ಕಟ್ಟಿದೀವಿ ಸಂಸ್ಥೆ ನಾವು. ಇದನ್ನ ಬಳಸ್ಕೊಂಡು ಈಗ ಹೆಂಗ್ ಪಾಸ್ ಆಗ್ತಿರೋದು ನಿಂತಿರೋದು ನಿಮ್ಮ ಮೇಲೆ. ಓಕೆ, ಸೊ ನೋಡಿ, ಉಡಾನ್ ಸ್ಕೀಮ್ ಆಯ್ತಾ, ಪ್ರಾರಂಭ 2016. ಓಕೆ, ಸರಿ, ಉದ್ದೇಶ ಹೇಳ್ತೀನಿ, ನಿಮಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಉಡಾನ್ ಸ್ಕೀಮ್ ಅನ್ನ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಅಂತ ಕೂಡ ಕರಿತೀವಿ. ಪ್ರಾದೇಶಿಕ ಸಂಪರ್ಕ ಯೋಜನೆ ಅಂತ. ಆಯ್ತಾ? ಏನಂದ್ರೆ ಇಂದಿರಾ ಗಾಂಧಿ ಅವ್ರಿಗೆ ಒಂದು ಕನಸಿತ್ತಂತೆ, ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕಾರಲ್ಲಿ ಓಡಾಡಬೇಕು, ಆ ದಿನ ಬರ್ಬೇಕು ಅಂತ. ಅವಾಗ ಮಾರುತಿ ಸುಜುಕಿ ಕಂಪ್ನಿಯವ್ರು ಕರೆಸ್ಬಿಟ್ಟು ಮಾರುತಿ 800 ಅಂತ ಒಂದು ಕಾರ್ ಡಿಸೈನ್ ಮಾಡಿಸಿದ್ರು. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗಿತ್ತು. ಹಂಗೆ ಮೋದಿಜಿ ಅವ್ರದ್ದೊಂದು ಕನಸಿದೆ, ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ಏರೋಪ್ಲೇನ್ ಓಡಾಡಬೇಕು. ನಗರದಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು, ಪಾಸಿಬಿಲಿಟಿ ಇದೆ, ಅದಕ್ಕೆ ಹೇಳ್ತಿರೋದು. ಕೇಳಿಸ್ಕೊಳ್ಳಿ ಹೆಂಗೆ ಅಂತ. ಸರ್, ಟೈರ್ 2 ಮತ್ತೆ ಟೈರ್ 3 ಸಿಟೀಸ್ ಅಲ್ಲಿ ಓಕೆ ವಿಮಾನಯಾನದ ಸೌಲಭ್ಯವನ್ನ ಕಲ್ಪಿಸುವುದು. ನೀವು ವಿಚಾರ ಮಾಡಿ, ಈಗ ನೀವ್ ಹೇಳಿ, ನಿಮ್ಗೆ ಬಿಡ್ತೀನಿ. ಈಗ ಬೆಂಗಳೂರು ಟು ಹೈದರಾಬಾದ್ ಓಕೆ ಬಸ್ಸಲ್ಲಿ ಹೋಯ್ತು ಅಂದ್ರೆ 12 ಅವರ್ಸ್, ಟ್ರೈನ್ ಅಥವಾ ಬಸ್ಸಲ್ಲಿ ಹೋದ್ರೆ 10 ರಿಂದ 12 ತಾಸು ಆಗುತ್ತೆ. ಟ್ರೈನಲ್ಲಿ AC ಸ್ಲೀಪರ್, ಟ್ರೈನಲ್ಲಿ ಬಸ್ಸಲ್ಲಿ AC ಸ್ಲೀಪರ್ 2,000 ರೂಪಾಯಿ ಆಗುತ್ತೆ. AC ಸ್ಲೀಪರ್ 2,000 ರೂಪಾಯಿ ಆಗುತ್ತೆ. ನೀವ್ ಹೇಳಿ, ಬೆಂಗಳೂರು ಟು ಹೈದರಾಬಾದ್ 2,000 ರೂಪಾಯಿ ಕೊಟ್ಟು ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ತಿರೋ, ಅಥವಾ 2,500 ರೂಪಾಯಿ ಕೊಟ್ಟು ಜಸ್ಟ್ 3/4 ಗಂಟೆ ಫ್ಲೈಟ್ ಅಲ್ಲಿ ಹೋಗ್ತಿರೋ? ಎವ್ರಿಬಡಿ ವಿಲ್ ಗೋ ವಿತ್ ಫ್ಲೈಟ್. ಈಗ ಸಿಂಪಲ್ ಕಾಮನ್ ಸೆನ್ಸ್, 2,000 ರೂಪಾಯಿ ಕೊಟ್ಟು 12 ತಾಸು ಜರ್ನಿ ಮಾಡ್ತಿರೋ, 2,500 ಕೊಟ್ಟು 3/4 ಗಂಟೆ ಫ್ಲೈಟ್ ಅಲ್ಲಿ ಹೋಗ್ತೀವಿ. ಹಣ ಇದ್ರೆ ಫ್ಲೈಟ್ ಅಲ್ಲಿ ಹೋಗ್ತೀವಿ. ಓಕೆ, 12 ತಾಸು ಟೈಮಿಗೆ ಏನು ಊಟ ಹೊಡಿತಿರ್ಲಿ.
ಮಕ್ಕತಿಯ ಅಲ್ಲ ಮಕ್ಕಳ, ಅದ್ರ ಮುಂದಕ್ಕೆ ಹೇಳದ್ನ ರೆಕಾರ್ಡ್ ಆಗ್ತೈತಿ ಸುಮ್ಮನಿದ್ದೀನಿ. ಆಯ್ತು ನೋಡಲ್, ಆಯ್ತು ಪ್ಲೀಸ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಆಬ್ವಿಯಸ್ಲಿ ಯಾರಾದ್ರೂ 2.25 ಜಸ್ಟ್ 45 ಮಿನಿಟ್ಸ್ ಏರ್ ಟ್ರಾವೆಲ್ ₹500 ಜಾಸ್ತಿ ಆಗ್ಬೋದು, ಬಟ್ 3/4 ಗಂಟೆಲಿ ಹೋಗ್ತೀರಾ, ನಿಮ್ದು ಅರ್ಧ ದಿನ ಸೇವ್ ಆಗುತ್ತೆ. ಇದೇ ಕಾನ್ಸೆಪ್ಟ್. ಅದೊಂದು ಸಮಸ್ಯೆ. ಅಲ್ಲ, ಏರ್ಪೋರ್ಟ್ಗೆ ಹೋಗೋದಕ್ಕೆ ಟೈಮ್ ಬೇಕು ಅಂದ್ರೆ ಅದು ಲಾಜಿಕಲ್. ಯಾಕೆಂದ್ರೆ ನೋಡಿ, ಈಗ ಬೆಂಗಳೂರು ಟು ಮೈಸೂರು ಏರೋಪ್ಲೇನ್ ಬಿಟ್ಟಿದ್ದಾರೆ, ಆಯ್ತಾ. ವಿಜಯನಗರದಿಂದ ಏರ್ಪೋರ್ಟ್ಗೆ ಹೋಗೋಷ್ಟೊತ್ತಿಗೆ ಮೈಸೂರಿಗೆ ಹೋಗಿ ವಾಪಸ್ ಬರ್ಬೋದು. ಬಟ್ ಅದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್, ಏರೋಪ್ಲೇನ್ ಪ್ರಾಬ್ಲಮ್ ಅಲ್ಲ ಅದು, ಆಯ್ತಾ. ನಾವ್ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಇಲ್ಲಿಂದ ಏರ್ಪೋರ್ಟ್ ಮಿನಿಮಮ್ 2 ಅವರ್ಸ್ ಆಗುತ್ತೆ ಇಲ್ಲಿಂದ ವಿಜಯನಗರದಿಂದ. ಪೀಕ್ ಅವರ್ಸ್ ಅಲ್ಲಿ ಹೋಗ್ತೀರಾ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ, 2 ಅವರ್ ಆಗುತ್ತೆ. ಓಕೆ, ಪೀಕ್ ಅವರ್ಸ್ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲೋಗಿ ಚೆಕಿಂಗ್ ಆಗಿ ಇಮಿಗ್ರೇಷನ್ ಎಲ್ಲ ಆಗಿ ನೀವು ಏರೋಪ್ಲೇನ್ ಕುತ್ಕೊಂಡು ಅದು ಹತ್ತು ಅಷ್ಟೊತ್ತಿಗೆ ನಾವು ಮೈಸೂರಿಗೆ ವಾಪಸ್ ಬಂದಿರ್ತೀವಿ. ಬಟ್ ಇದು ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಬೆಂಗಳೂರು ಟು ಡೆಲ್ಲಿ ತಗೊಳ್ಳಿ, ಓಕೆ, ಬೆಂಗಳೂರು ಟು ಡೆಲ್ಲಿ ಟ್ರೈನ್ ಹೋಗಕ್ಕತ್ತೇನ್ರಿ, 3 ದಿನ ಬೇಕಾಗ್ತದೆ. ಬೆಂಗಳೂರು ಟು ಮುಂಬೈ ತಗೊಳ್ಳಿ, ಬೆಂಗಳೂರು ಟು ಕೋಲ್ಕತ್ತಾ ತಗೊಳ್ಳಿ. ಸೊ ಇಂಥ ಕಡೆ ಬೆಂಗಳೂರು ಟು ಮಂಗಳೂರು ಬಸ್ಸಲ್ಲಿ ಹೋಗ್ಬಿಡ್ಬೋದು, ಆಯ್ತಾ. ಸೊ ನೋಡಿ, ಟೈರ್ ಟು ಆರಾಮಾಗಿ ನೋಡಿ 45 ಮಿನಿಟ್ಸ್ 2.5 ಸಾವಿರ. ಆಮೇಲೆ ಇನ್ನೊಂದು ರೂಲ್ ಇದೆ, 1 ಅವರ್ ಆಫ್ ಏರ್ ಟ್ರಾವೆಲ್ಗೆ 1 ಗಂಟೆ ಟ್ರೈನ್ ಪ್ರಯಾಣ ಬಳಸ್ತೀರಾ ಅಂತಂದ್ರೆ ₹2,500 ಮೇಲೆ ಚಾರ್ಜ್ ಮಾಡಂಗಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಟೈರ್ 2 ಟೈರ್ 3 ಸಿಟೀಸ್ ಗಳಿಗೆ ವಿಮಾನಯಾನದ ಸೌಲಭ್ಯವನ್ನ ಕಲ್ಪಿಸುವುದು. ಆಯ್ತು. ಈಗ ಸರ್ ಬೆಂಗಳೂರು ಟು ಮೈಸೂರು ಏರೋಪ್ಲೇನ್ ಇದೆಯಪ್ಪ, ಓಕೆ, ಯಾರು ಹೋಗಲ್ಲ, ಒಂದ್ 5 ಜನ ಹೋಗಿರ್ತಾರೆ, 5 ಮಿಕ್ಕಿದ ಸೀಟ್ ಎಲ್ಲ ಖಾಲಿ ಹೊಡಿತಿರ್ತು, ಮಿಕ್ಕಿದ ಸೀಟ್. ಅದು ಏರೋಪ್ಲೇನ್ ಕಂಪನಿಗೆ ಲಾಸ್ ತಾನೇ ಅದು, ಎಸ್ ಆರ್ ನೋ? ಬಟ್ ಆ ಲಾಸ್ ಅನ್ನ ಸರ್ಕಾರ ಕೊಡುತ್ತೆ, ಈ ಕ್ಲಾಸ್ ಅನ್ನ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಕರಿತೀವಿ. ಆಮೇಲೆ ಉಡಾನ್ ಸ್ಕೀಮ್ ಕೆಳಗಡೆ ಒಂದು ರೂಲ್ ಮಾಡಿದ್ದಾರೆ. ಈಗ ಅದರಲ್ಲಿ ಇಂಡಿಗೋ ಏರ್ಲೈನ್ಸು ತಿಳಿಸ್ಕಡೆ, ಭಾರತದ ಏರ್ಲೈನ್ಸ್ ಕಂಪನಿ ಅದು ಇಂಡಿಗೋ ಏರ್ಲೈನ್ಸ್. ಸರ್ ನೀವು ಸರ್ ಈಗ ಒಂದು ತಿಂಗಳು 500 ರೂಟ್ ಹಾರಿಸ್ತಾ ಇದ್ರ ವಿಮಾನ ಅಂತ ಇಟ್ಕೊಳ್ಳಿ, 500 ರೂಟ್. ಅದರಲ್ಲಿ ಇಂತಿಷ್ಟು ರೂಟ್ ಅನ್ನ ಟೈರ್ 2 ಟೈರ್ 3 ಸಿಟೀಸ್ ಕೊಡ್ಲೇಬೇಕು. ದಿಸ್ ಇಸ್ ಉಡಾನ್, ಉಡೇ ದೇಶ್ ಕಾ ಆಮ್ ನಾಗರಿಕ್, ಆಯ್ತಾ. ಸೊ ನಾನು 3 ಪಾಯಿಂಟ್ ಹೇಳಿದೆ. 1, ಟೈರ್ 2 ಟೈರ್ 3 ಸಿಟೀಸ್ ಜಿಲ್ಲಾ ಮಟ್ಟಕ್ಕೆ, ಟೈರ್ 2 ಟೈರ್ 3 ಸಿಟೀಸ್ಗೆ ವಿಮಾನಯಾನದ ಸೌಲಭ್ಯವನ್ನ ಕಲ್ಪಿಸುವುದು. 2ನೇದು 1 ಅವರ್ ಆಫ್ ಏರ್ ಟ್ರಾವೆಲ್ಗೆ ₹2,500 ಮೇಲೆ ಚಾರ್ಜ್ ಮಾಡಂಗಿಲ್ಲ. 3ನೇದು ನಷ್ಟವನ್ನ ಸರ್ಕಾರ ಭರಿಸುತ್ತೆ, ಆ ಕ್ಲಾಸ್ ನ VGF ಅಂತ ಕರಿತೀವಿ, ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ. ಆಯ್ತು, ಇಷ್ಟೊತ್ತು ಉದ್ದೇಶ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸ್ಕೀಮ್ ಹೆಸರು ಉಡಾನ್, ಪ್ರಾರಂಭ 2016, ಉದ್ದೇಶ ಈಗ ಓಕೆ, ಇಟ್ ಇಸ್ ಅ ರೀಜನಲ್ ಕನೆಕ್ಟಿವಿಟಿ ಸ್ಕೀಮು, ಟಾರ್ಗೆಟೆಡ್ ಬೆನಿಫಿಷರಿ ಏವಿಯೇಷನ್ ಇಂಡಸ್ಟ್ರಿ, ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಯಾವುದು, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ನಾಗರಿಕ ವಿಮಾನಯಾನ ಸಚಿವಾಲಯ, ಫಿನಾನ್ಸಿಂಗ್ ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್. ಈಗ ನ್ಯೂಸ್ ಅಲ್ಲಿ ಯಾಕಿದೆ ಸರ್ ಅಂತ ಕೇಳಿದ್ರೆ, ನ್ಯೂಸ್ ಅಲ್ಲಿ ನೋಡಿ, ಆಯ್ತಾ, ಉಡಾನ್ ಸ್ಕೀಮ್ ಕೆಳಗಡೆ 7 ಜಿಲ್ಲೆಗಳು, ಬೀದರ್, ಮೈಸೂರು, ಅದು ವಿದ್ಯಾನಗರ ಆಗ್ಬಿಟ್ಟಿದೆ, ವಿಜಯನಗರ ಆಗ್ಬೇಕು, ಈ ವಿಜಯನಗರ ಅಲ್ಲ, ಈ ವಿಜಯನಗರ ನಡ್ಕೊಂಡೆ ಹೋಗ್ಬೋದು. ಬೀದರ್, ಮೈಸೂರು, ವಿಜಯನಗರ, ಹುಬ್ಬಳ್ಳಿ, ಕಲಬುರಗಿ, ಬೆಳಗಾವಿ, ಶಿವಮೊಗ್ಗ, ಇದರಲ್ಲಿ 118 ರೂಟ್ಸ್ ಡೆವಲಪ್ ಮಾಡ್ತಾರೆ, 118 ರೂಟ್ಸ್ ಡೆವಲಪ್ ಮಾಡ್ತಾರೆ. ಸೊ ಉಡಾನ್ ಸ್ಕೀಮ್ ಇಸ್ ಇನ್ ನ್ಯೂಸ್.